ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ಚೆನ್ನಾಗಿದೆ. ಈ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಟ್ರೆಂಡ್ ಆಗಿರುವಂಥ ವಿಡಿಯೋ. ಈ ವಿಡಿಯೋನ ಕೇಳಿದರೆ ಡೆಫಿನೆಟ್ಲಿ ಇಂಪ್ರೆಸ್ ಆಗ್ತಾರೆ. ಹಾಗೆ ವಿಡಿಯೋನ ನೋಡಿದ ಮೇಲೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಸಪೋರ್ಟ್ ಮಾಡಿ. ಇದೇ ರೀತಿಯ ಬಹಳಷ್ಟು ಒಳ್ಳೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಇವಾಗ ಡೆಮೋ ನೋಡಿ. படங்களை எடுக்கவே பக்கத்துல நான் பாடுக்க வழி சொல்லம்மா. ನೋಡಿದ್ರಲ್ಲ, ತುಂಬಾ ಚೆನ್ನಾಗಿರೋ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ವಿಡಿಯೋನ. ಓಕೆ, ಹಾಗೆ ಫಾಂಟ್ನ ಇದರಲ್ಲಿ ನಾವು ಹೇಗೆ ಒಂದು ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾವು ಫಾಂಟ್ ಮೇಲೆ ಕ್ಲಿಕ್ ಮಾಡೋಣ. ಒಂದು ಪೇಜ್ನ ಓಪನ್ ಮಾಡ್ಕೊಳ್ಳೋಣ. ಪೇಜ್ನ ಓಪನ್ ಮಾಡ್ಕೊಂಡ್ಮೇಲೆ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಮೇಲೆ ಫಾಂಟ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ಮೇಲೆ ಮೇಲ್ಗಡೆ ಕಾಣಿಸ್ತಿರ್ತಕ್ಕಂಥ ಫಾಂಟ್ ಮೇಲೆ ಕ್ಲಿಕ್ ಮಾಡೋಣ. ವ್ಯೂ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡೋಣ. ಅದಾದಮೇಲೆ ಇಂಪೋರ್ಟ್ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡೋಣ. ಇಂಪೋರ್ಟ್ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಒಂದು ನಮ್ಮ ಫೈಲ್ ಓಪನ್ ಆಗುತ್ತೆ. ಆ ಫೈಲಲ್ಲಿ ನಾವೊಂದು ಅದನ್ನು ಪ್ರೇಮಲ್ ಅಂತ ಲಿಂಕನ್ನು ಕ್ರಿಯೇಟ್ ಮಾಡಿರ್ತೇನೆ. ಆ ಕ್ರಿಯೇಟ್ ಮಾಡಿದ ಲಿಂಕ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ಮೇಲೆ ಒಂದು ಫಾಂಟ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇದರಲ್ಲಿ ಅಲರ್ಟ್ ಮೋಷನಲ್ಲಿ ಇಂಪೋರ್ಟ್ ಆಗಿರುತ್ತೆ. ಅಲರ್ಟ್ ಮೋಷನಲ್ಲಿ ಇಂಪೋರ್ಟ್ ಆಗಿರ್ತಕ್ಕಂಥ ಫಾಂಟ್ನ ನಾವು ತೆಗೆದುಕೊಳ್ಳೋಣ. ಇವಾಗ ಮೊದಲಿಗೆ ಒಂದು ಏನಾದರೂ ಹೆಸರನ್ನು ಬರೆಯೋಣ. ಹೆಸರು ಬರೆದ ಮೇಲೆ ಆಯ್ತಲ್ಲ, ಇವಾಗ ಹೆಸರು ಬರೆದಿದೆ. ಹೆಸರು ಬರೆದ ಮೇಲೆ ಆ ಒಂದು ಫಾಂಟ್ನ ಈಗ ಓಪನ್ ಮಾಡೋಣ. ಓಪನ್ ಮಾಡಿದ ಮೇಲೆ ಈ ರೀತಿಯ ಒಂದು ಪೇಜ್ನ ಫಾಂಟ್ ಓಪನ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಒಂದು ಫಾಂಟ್ನ ಓಪನ್ ಆಗುತ್ತೆ ಅಂತ. ತುಂಬ ಸಿಂಪಲ್ ಆಗಿದೆ. ಇದೇ ಫಾಂಟ್ನ ನಾನು ಹಾಗಿದ್ರೆ ಇವಾಗ ವಿಡಿಯೋನ ಕ್ರಿಯೇಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಮ್ಮ ಪ್ರಾಜೆಕ್ಟ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೇನೆ, ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ಇವಾಗ ಇಂಪೋರ್ಟ್ ಆಗ್ತಾಯಿದೆ. ಟೋಟಲಾಗಿ 0 to 100% ಬಂದಾಗ ಅದು ಕಂಪ್ಲೀಟಾಗಿ ಒಂದು ಇಂಪೋರ್ಟ್ ಆಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದಕ್ಕೆ ಸ್ವಲ್ಪ ಕಾಯಿರಿ, ವೇಟ್ ಮಾಡೋಣ. ಎಸ್, ಇವಾಗ ಆ ಪ್ರಾಜೆಕ್ಟ್ ಲಿಂಕು ಓಪನ್ ಆಗಿದೆ. ಓಪನ್ ಆದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕಂಟಿನ್ಯೂ ಅಂತ ಬರುತ್ತೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇವಾಗ ಮಿಸ್ಸಿಂಗ್ ಫಾಂಟ್ ಅಂತ ಬಂದಿರುತ್ತೆ. ಮಿಸ್ಸಿಂಗ್ ಫಾಂಟ್ ಅಂದರೆ ಇವಾಗ ನಾವು ಫಾಂಟ್ ಏನೂ ಕೊಟ್ಟಿರಂಗಿಲ್ಲ, ಅದ್ರ ಸಲುವಾಗಿ ಮಿಸ್ಸಿಂಗ್ ಫಾಂಟ್ ಅಂತ ಬಂದಿರುತ್ತೆ. ನೆಕ್ಸ್ಟ್ ನಾವು ಪ್ರಾಜೆಕ್ಟನ್ನು ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ಒಂದು 6 ಲೇಯರ್ಸ್ ಇರುತ್ತೆ, ಆಲ್ಫಾಬೆಟ್ಸ್ ಇವೆ ಇವು. ಅದಾದಮೇಲೆ ನೆಕ್ಸ್ಟು ನೀವು ಯಾರು ನೇಮ್ ಬೇಕಾದರೂ ಕೊಡಬೇಕಾಗುತ್ತೆ, ಆ ನೇಮ್ ಕೊಡ್ಬೋದು.